ಬರ್ರಿ ಕ್ಲಾಸ್ ಕೇಳಾಕತ್ತೀರಿ ಕೇಳ್ರಿ ಸಂಪೂರ್ಣವಾಗಿ. ನೆಕ್ಸ್ಟ್ ಇದನ್ನ ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಡ್ರಿ, ಯಾಕಂದ್ರೆ ಇನ್ಸ್ಟಾಗ್ರಾಮ್ ಕಡೆ ನಿಮ್ಮ ಒಲವು ಜಗ್ತಿರ್ತೈತಿ ಅಂತ ನನಗೂ ಗೊತ್ತೈತಿ, ಯಾಕಂದ್ರೆ ನಮ್ಮದು ಆ ಕಡೆ ಜಗ್ತೈತಿ ಇರಲಿ. ಸೊ ನಿನ್ನೆ ನೃತ್ಯಗಳ ಮೇಲೆ ಒಂದೇ ಭಾಗನ ನೋಡಿದ್ದೀವಿ. ಸೊ ಈಗ ಅಷ್ಟೇ ಕ್ವಶನ್ಗಳು ಬರಲ್ಲ. ಸೊ ಮತ್ತು ಹಬ್ಬ ಹರಿದಿಗಳಿರ್ತಾವೆ, ಸುಗ್ಗಿ ಕಾಲ ಮತ್ತು ಧಾರ್ಮಿಕ ಆಚರಣೆಗಳಿರ್ತಾವೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಥರ. ಸೊ ಯಾವ್ಯಾವ ರೀತಿ ಅದಾವಂತ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂತ ಸೊ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಜಾಸ್ತಿ. ಸೊ ಯಾಕಂತಂದ್ರೆ ಇನ್ನೂ ಹೆಚ್ಚಿನ ವೀಡಿಯೋನ ಹಾಕ್ತೀನಿ, ಸೊ ಯೂಸ್ಫುಲ್ ಆಗುತ್ತೆ. ಸೊ ಯಾರೂ ಮಿಸ್ ಮಾಡಬಾರ್ದು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೈಪ್ ಮಾಡೋದಾದ್ರೆ ಸೊ ನಿಮ್ಮ ಇಷ್ಟ ಹೈಪ್ ಮಾಡಿರಿ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ, ಕ್ಲಾಸ್ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ ಅಂತ ಹೇಳ್ತೀನಿ, ಇಲ್ಲಕ್ಕೆ ಡಿಸ್ಲೈಕ್ ಮಾಡಿರಿ. ಸೊ ಏನು ತಪ್ಪಾಗೈತಿ ಅಂಥೇಳಿ ಕಾಮೆಂಟ್ ತಿಳಿಸಿ, ನಾನು ತೆಗೆದುಕೊಂಡು ನಿಮಗಿನ್ನೂ ಚೆನ್ನಾಗಿ ಕ್ಲಾಸ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಕಡೆ ಹೋಗೋಣ ಬನ್ನಿ. ಸೊ ಫಸ್ಟ್ಗೆ ಆಸಾಮ್ ಬಗ್ಗೆ ನೋಡ್ತಾ ಹೋಗೋಣ. ಆಸಾಮಲ್ಲಿ ಮಾಡುವಂಥ ಒಂದು ಇದಂತಂದರೆ ಬಿಹು, ಸುಗ್ಗಿ ಹಬ್ಬದ ನೃತ್ಯ ಆಗಿರ್ತೈತಿ ಅದು ಬಿಹು ಅನ್ನೋದು. ಸೊ ಮತ್ತು ಬೊಂಗೂರು ಹಬ್ಬ ಅಂತ ಒಂದು ಇರ್ತೈತಿ. ಸೊ ಬುರ್ತಾಲ್ ನೃತ್ಯ ಒಂದು ಇರ್ತೈತಿ. ಸೊ ಆಯಿತು, ಇದು ಬಿಹು ಆಸಾಮ್ದಾಯಿತು. ನೆಕ್ಸ್ಟು ಗುಜರಾತ್ ಕಡೆ ಹೋಗೋಣ. ಗುಜರಾತಲ್ಲಿ ಗರ್ಬಾ ಅಂತ ಇರ್ತೈತಿ. ಇದು ಯುನೆಸ್ಕೋದ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರ್ಪಡೆ ಆಗೈತಿ. ಯಾವಪ್ಪ ಅಂದ್ರೆ ಗರ್ಬಾ ಅಂತೇಳಿ. ಸೊ ದಂಡಿಯಾ ರಾಸ್ ಅಂತೇಳಿ ಒಂದಿದೆ, ಮತ್ತು ಬವಾಯಿ. ಸೊ ಇದು ಕೂಡ ಗುಜರಾತದ ಒಂದು ನೃತ್ಯಗಳಾಗಿವೆ. ಸೊ ಒಂದು ಹಬ್ಬ ಕೂಡ ಆಗಿದೆ. ಸೊ ನೆಕ್ಸ್ಟು ಪಂಜಾಬ್ನ ನೋಡೋದ ಬಂಗ್ರಾ ಅಂಥೇಳಿ ಪುರುಷರು ಮಾಡ್ತಾರೆ, ಇದನ್ನು ಗಿಡ್ಡ ಅಂಥೇಳಿ ಮಹಿಳೆಯರು ಮಾಡ್ತಾರೆ. ಸೊ ಬಾಂಗ್ರಾ ಅನ್ನೋದನ್ನು ಯಾರು ಮಾಡ್ತಾರೆ ಅಂತ ಕೇಳ್ಬೋದು, ಅವಾಗ ಪುರುಷರು ಮಾಡ್ತಾರೆ. ಸೊ ಯಾವ ರಾಜ್ಯದಪ್ಪ ಅಂತಂದ್ರೆ ಪಂಜಾಬ್ ರಾಜ್ಯದ್ದು. ಸೊ ನೆಕ್ಸ್ಟು ಮಹಿಳೆಯರು ಮಾಡೋದು ಯಾವುದಪ್ಪ ಅಂತಂದರೆ ಗಿಡ್ಡ ಅಂಥೇಳಿ. ಸೊ ನೆಕ್ಸ್ಟು ರಾಜಸ್ಥಾನದ ನೋಡೋಣ, ಗೋಮರ್ ಅಂಥೇಳಿ ಕಾಲ್ಬಿಲಿಯಾ. ಸೊ ಹಾವಾಡಿಗ ಸಮುದಾಯದ ನೃತ್ಯ ಆಗೈತಿ, ಇದು ಯುನೆಸ್ಕೋ ಮಾನ್ಯತೆ ಪಡೆದೈತಿ ಆಯಿತಾ. ಸೊ ನೆಕ್ಸ್ಟು ಕತ್ಪುತ್ಲಿ ಅಂಥೇಳಿ ಗೊಂಬೆ ಆಟ, ಇದು ಕತ್ಪುತ್ಲಿ ಅಂತಂದರೆ ಗೊಂಬೆ ಆಟ, ಇದನ್ನು ರಾಜಸ್ಥಾನದಾಗ ಮಾಡ್ತಾರೆ. ಸೊ ನೀವು ಇನ್ನೂವರೆಗೂ ಕೇಳಿರಲ್ಲ. ಸೊ ಆ ರೀತಿಯೆಲ್ಲ ಒಂದು ನೃತ್ಯಗಳು ಮತ್ತು ಹಬ್ಬಗಳಿರ್ತಾವೆ. ಸೊ ನೋಡ್ಕೊರಿ, ನಿಮಗೆ ಗೊತ್ತಿಲ್ಲ ಅಂತಂದರೆ ಸೊ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಆಯಿತಾ. ಸೊ ಮಹಾರಾಷ್ಟ್ರಕ್ಕೆ ಬರೋದಾದರೆ ಲಾವಣಿ ಅಂಥೇಳಿ, ಸೊ ತಮಾಷಾ ಅಂಥೇಳಿ, ಕೂಲಿ ನೃತ್ಯ ಅಂಥೇಳಿ ಮತ್ತೊಂದು ಬರ್ತದೆ. ಓಕೆ. ಸೊ ನೆಕ್ಸ್ಟು ಜಮ್ಮು ಮತ್ತು ಕಾಶ್ಮೀರ ಕಡೆ ಹೋಗೋಣ. ಸೊ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರೌಫ್ ಅಂಥೇಳಿ ವಸಂತ ಋತುವಿನಲ್ಲಿ ಮಹಿಳೆಯರು ಮಾಡುವ ನೃತ್ಯ ಆಗೈತಿ. ವಸಂತವಿನ ಋತುವಿನಲ್ಲಿ ಮಾಡ್ತಾರೆ ಮಹಿಳೆಯರು ಮಾಡುವಂಥ ನೃತ್ಯ. ಮತ್ತೊಂದು ಹಿಕಾತ್ ಅಂಥೇಳಿ ಆಯಿತಾ. ಸೊ ನೆಕ್ಸ್ಟು ಹಿಮಾಚಲ ಪ್ರದೇಶದಲ್ಲಿ ನತಿ ಅಂತ ಬರ್ತದೆ, ಮತ್ತು ದಮನ್ ಅಂತ ಒಂದು ಬರ್ತದೆ ಆಯಿತಾ. ಸೊ ಈ ರೀತಿಯೆಲ್ಲ ಬರ್ತಾವೆ. ಸೊ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ಬರುವಂಥ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಬಗೂರು ಹಬ್ಬ ಅಂತ ಒಂದು ಮತ್ತು ಬುರ್ತಾಲ್ ಮತ್ತು ಬಿಹು ಅನ್ನೋ ಒಂದು ನೃತ್ಯನ ಯಾವ ರಾಜ್ಯದಲ್ಲಿ ಮಾಡ್ತಾರೆ ಅಂತ ಕೇಳಿದರೆ ಆಸಾಮ್. ಸೊ ನೆಕ್ಸ್ಟು ಗರ್ಬಾ ಮತ್ತು ದಂಡಿಯಾ ರಾಸ್ ಬವಾಯಿ ಅನ್ನೋ ಒಂದು ನೃತ್ಯನ ಯಾವ ರಾಜ್ಯದಲ್ಲಿ ಮಾಡ್ತಾರೆ ಅಂತಂದರೆ ಗುಜರಾತ್. ಬಾಂಗ್ರಾ ಮತ್ತು ಗಿಡ್ಡ ಅನ್ನೋ ಒಂದು ನೃತ್ಯವನ್ನು ಮಾಡುವುದು ಎಲ್ಲಿ ಅಂತ ಅಂದರೆ ಪಂಜಾಬ್ನಲ್ಲಿ. ಸೊ ಗೋಮರ್, ಕಾಲ್ಬಿಲಿಯಾ ಮತ್ತು ಕತ್ಪುತ್ಲಿ ಅನ್ನೋ ಒಂದು ಗೊಂಬೆ ಆಟನ ಎಲ್ಲಿ ಆಡ್ತಾರಪ್ಪ ಅಂತಂದ್ರೆ ರಾಜಸ್ಥಾನ. ಸೊ ಹಾವಾಡಿಗ ಸಮುದಾಯದ ನೃತ್ಯ ಯಾವುದು ಅಂತ ಕೇಳಿದರೆ ಕಾಲ್ಬಿಲಿಯಾ ಅಂತ ಹೇಳ್ಬೇಕು. ಸೊ ನೆಕ್ಸ್ಟು ಮಹಾರಾಷ್ಟ್ರ. ಸೊ ನೀವು ರಾಜಸ್ಥಾನದ ಕಾಲ್ಬಿಲಿಯಾ ಅಂತಂದರೆ ಅದು ರಾಜಸ್ಥಾನ ರಾಜ್ಯದ ಅಂತ ಅಷ್ಟೇ ನೆನಪಿಟ್ಕೋಬಾರ್ದು. ಸೊ ಇದು ಏನಕ್ಕೆ ಅಂತಂದರೆ ಹಾವಾಡಿಗ ಸಮುದಾಯದ ನೃತ್ಯ ಅಂತ ಕೂಡ ನೆನಪಿಟ್ಕೊಳ್ಬೇಕಾಗತ್ತೆ. ಸೊ ಲಾವಣಿ ಮತ್ತು ತಮಾಷಾ ಕೂಲಿ ನೃತ್ಯ ಯಾವುದಕ್ಕೆ ಅಂತಂದರೆ ಮಹಾರಾಷ್ಟ್ರ ರಾಜ್ಯದ್ದು ಇದು. ಜಮ್ಮು ಮತ್ತು ಕಾಶ್ಮೀರ ರೌಫ. ಸೊ ವಸಂತ ಋತುವಿನಲ್ಲಿ ಮಹಿಳೆಯರು ಮಾಡುವ ನೃತ್ಯ. ವಸಂತ ಋತುವಿನಲ್ಲಿ ಮಹಿಳೆಯರು ಮಾಡುವ ನೃತ್ಯ ಯಾವುದು ಅಂತ ಕೇಳಿದರೆ ರೌಫ ಅಂತ ಹೇಳಕ್ಕೆ ಬರಬೇಕು. ನೆಕ್ಸ್ಟು ಹಿಮಾಚಲ ಪ್ರದೇಶದಲ್ಲಿ ನತಿ ಮತ್ತು ದಮನ್ ಅಂಥೇಳಿ. ಓಕೆ. ನೆಕ್ಸ್ಟು ತ್ರಿಪುರಾದಲ್ಲಿ ಹೋಜಾಗಿರಿ ಅಂದರೆ ತಲೆಯ ಮೇಲೆ ಕೊಡ ಇಟ್ಟುಕೊಂಡು ಮಾಡುವ ವಿಶಿಷ್ಟ ನೃತ್ಯ, ಒಂದು ವಿಶಿಷ್ಟ ಡ್ಯಾನ್ಸ್ ಅಂತ ಹೇಳ್ಬೋದು. ಓಕೆ. ಇಲ್ಲಿ ಕ್ವಶನ್ ಯಾವ ರೀತಿ ಬರ್ಬೋದಪ್ಪ ಅಂತಂದರೆ ತಲೆಯ ಮೇಲೆ ಕೊಡ ಇಟ್ಟುಕೊಂಡು ಮಾಡುವ ನೃತ್ಯ ಯಾವುದು ಅಂತ ಕೇಳಿದಾಗ ಹೋಜಾಗಿರಿ ಅಂತ ಹೇಳಬೇಕಾಗತ್ತೆ. ಸೊ ಇದು ಹೋಜಾಗಿರಿ ಯಾವ ರಾಜ್ಯದ ಅಂತಂದರೆ ತ್ರಿಪುರ. ಸೊ ಮತ್ತು ತಲೆಯ ಮೇಲೆ ಕೊಡ ಇಟ್ಟುಕೊಂಡು ಮಾಡುವ ವಿಶಿಷ್ಟ ನೃತ್ಯವನ್ನು ಎಲ್ಲಿ ಯಾವ ರಾಜ್ಯದಲ್ಲಿ ಮಾಡುತ್ತಾರೆ ಅಂತ ಕೇಳಿದಾಗ ತ್ರಿಪುರ ಅಂತ ಹೇಳಕ್ಕೆ ಬರಬೇಕು. ಸೊ ನೆಕ್ಸ್ಟು ಮಿಜೋರಾಮ್ ಅಂತ ನೋಡೋದಾದರೆ ಚೆರಾವ ನೃತ್ಯ ಅಂತಂದರೆ ಬಿದಿರು ನೃತ್ಯ ಅಂತೇಳಿ ಇದನ್ನು ಕರೀತಾರೆ. ಸೊ RRB ಮತ್ತು ಪೊಲೀಸ್ ಪರೀಕ್ಷಾ ಟಿಪ್ಸ್ಗಳನ್ನು ನೋಡೋದಾದರೆ ಕಾಲ್ಬಿಲಿಯಾ ನೃತ್ಯವನ್ನು ಇಂಪಾರ್ಟೆಂಟ್ ಆಗಿದೆ. ಇದನ್ನು ರಾಜಸ್ಥಾನದ ಹಾವಾಡಿಗ ನೃತ್ಯ ಎನ್ನಲಾಗುತ್ತದೆ. ಇದರ ಉಡುಪು ಮತ್ತು ಚಲನೆಗಳು ಹಾವಿನಂತೆ ಇರ್ತವೆ. ಓಕೆ. ಗರ್ಬಾ ನೃತ್ಯ ನೋಡೋದಾದರೆ 2023ರಲ್ಲಿ ಯುನೆಸ್ಕೋ ತನ್ನ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಗುಜರಾತ್ನ ಬಾರ್ಗಾಮನ್ನು ಅಧಿಕೃತವಾಗಿ ಸೇರಿಸಿದೆ. ಓಕೆ. ನೆಕ್ಸ್ಟು ಕರ್ನಾಟಕದ ಪ್ರಮುಖ ನೃತ್ಯಗಳನ್ನು ನೋಡೋಣ. ಈಗ ಫಸ್ಟು
ಒಂದು ನಿಮಿಷ ಸೊ ವರ್ಕ್ ಆಗ್ತಾಯಿಲ್ಲ. ಸೊ ಇಲ್ಲಿ ಈಗ ಭಾಗ ಸಿ ಅಂತಂದರೆ ಪಾರ್ಟ್ ಸಿ ಯಲ್ಲಿ ಕರ್ನಾಟಕದ ಹೆಮ್ಮೆಯ ಜಾನಪದ ಕಲೆಗಳು ನೋಡೋಣ. ಇದು ಇಂಪಾರ್ಟೆಂಟು PCಗೆ ಮತ್ತು CRDRಗೆ. ಸೊ ಇದು ಯಕ್ಷಗಾನ ಅಂತ ನೋಡೋದಾದರೆ ಇದು ಕರಾವಳಿ ಮತ್ತು ಮಲೆನಾಡು ಭಾಗದ ವಿಶಿಷ್ಟವಾದ ಒಂದು ನೃತ್ಯ ನಾಟಕವಾಗೈತಿ. ಸೊ ಇದ್ರಾಗ ಹಿಮ್ಮೇಳದಲ್ಲಿ ಇರ್ತಾರೆ ಮತ್ತು ಹಿಮ್ಮೇಳದಲ್ಲಿ ಕತೆ ನಡೆಸಿಕೊಡೋರು ಇರ್ತಾರೆ. ಸೊ ಅವ್ರಿಗೆ ಏನಂತಾರೆ ಎಲ್ಲ ನೋಡೋಣ. ಸೊ ಇದು ಕರಾವಳಿ ಮತ್ತು ಮಲೆನಾಡು ಭಾಗದ ವಿಶಿಷ್ಟ ನೃತ್ಯ ಅಂತ ನಮಗೆ ಗೊತ್ತಾಯಿತು, ನೃತ್ಯ ನಾಟಕ ಅಂತ ನಮಗೆ ಗೊತ್ತಾಯಿತು. ಇದರಲ್ಲಿ ಮೂಡಲಪಾಯ ಅಂತಂದರೆ ಬಯಲಾಟ ಮತ್ತು ಪಡುವಲಪಾಯ ಅಂತಂದರೆ ಕರಾವಳಿ ಶೈಲಿಯಲ್ಲಿ ಮಾಡ್ತಾರೆ. ಸೊ ಮೂಡಲಪಾಯ ಮತ್ತು ಪಡುವಲಪಾಯ ಯಾವ ನೃತ್ಯ ನಾಟಕದಲ್ಲಿ ಬರ್ತೈತೆ ಅಂತ ಕ್ವಶನ್ ಕೇಳಿದಾಗ ಯಕ್ಷಗಾನದಲ್ಲಿ ಅಂತ ಗೊತ್ತಿರಬೇಕು ಎಂಬ ಪ್ರಮುಖ ಶೈಲಿಗಳು ಅಂತ. ನೆಕ್ಸ್ಟು ಹಿಮ್ಮೇಳನದಲ್ಲಿ ಕತೆ ನಡೆಸಿಕೊಡುವವರನ್ನು ಭಾಗವತರು ಎನ್ನುತ್ತಾರೆ. ಅಂತಂದರೆ ಯಕ್ಷಗಾನದಲ್ಲಿ ಭಾಗವತರು ಏನನ್ನು ಮಾಡುತ್ತಾರೆ ಅಂತ ಕೇಳಿದಾಗ ಹಿಮ್ಮೇಳದಲ್ಲಿ ಕತೆ ನಡೆಸಿಕೊಡುತ್ತಾರೆ ಅಂತ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟು ಯಕ್ಷಗಾನದಲ್ಲಿ ಹಿಮ್ಮೇಳದಲ್ಲಿ ಕತೆ ನಡೆಸಿಕೊಡುವವರನ್ನು ಏನಂತಾರೆ ಕೇಳ್ತಾರೆ, ಭಾಗವತರು ಎನ್ನುವ ಪದ ಯಾವ ನೃತ್ಯ ನಾಟಕದಲ್ಲಿ ಬರ್ತೈತೆ ಅಂತ ಕೇಳಿದಾಗ ಯಕ್ಷಗಾನದಲ್ಲಿ ಅಂತ ಬರಬೇಕು. ಇಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟುಕೋತಾವ. ಸೊ ಇವನ್ನೆಲ್ಲ ನೆನಪಿಟ್ಕೊಳ್ಬೇಕು. ನೆಕ್ಸ್ಟು ಡೊಳ್ಳು ಕುಣಿತ ಅಂತ ಬರ್ತೈತಿ. ಕರ್ನಾಟಕದ ಕುರುಬ ಸಮುದಾಯದ ಆರಾಧ್ಯ ದೈವರಾದ ಬೀರೇಶ್ವರನ ಪೂಜಾ ಸಂದರ್ಭದಲ್ಲಿ ಈ ನೃತ್ಯ ಮಾಡಲಾಗುತ್ತದೆ. ಸೊ ಅಂತಂದರೆ ಕರ್ನಾಟಕದ ಕುರುಬ ಸಮುದಾಯ ಏನಿರ್ತೈತಿಲ್ಲ, ಸೊ ಆರಾಧ್ಯ ದೈವರ ಅಂತ ಬೀರೇಶ್ವರ ಪೂಜಾ ಸಂದರ್ಭದಲ್ಲಿ ಏನು ಮಾಡ್ತಾರೆ, ನೃತ್ಯ ಮಾಡಲಾಗ್ತೈತಿ. ದೊಡ್ಡ ಡೊಳ್ಳುಗಳನ್ನು ಹೊಡೆಯುತ್ತಾ ಲಯಬದ್ಧ ಹೆಜ್ಜೆ ಹಾಕುವುದು ಇದರ ವಿಶೇಷ ಆಗೈತಿ. ಅಂತಂದರೆ ಡೊಳ್ಳನ್ನು ಹೊಡಿತಿರ್ತಾರೆ. ಸೊ ಅದ್ರ ಸೌಂಡ್ ನಾವು ಇಲ್ಲಿ ಜಾತ್ರೆ ಪಾತ್ರೆ ಎಲ್ಲ ಕೇಳ್ತೀವಿ. ಸೊ ಡ್ರಿಜ್ ಪಂಗ್ ಅದ್ರ ಸೌಂಡೇ ಬೇರೆ. ಸೊ ಸಣ್ಣವ್ರು ಇದ್ದಾಗ ಅದನ್ನ ಆಡ್ಕೋತ ಇದು ಮಾಡ್ತೀವಿ. ಸೊ ಇದನ್ನು ಮರಿಬಾರ್ದು. ಸೊ ಅದನ್ನು ಆಟ ಆಡ್ಕೋತ ಮತ್ತು ಆಟ ಆಡ್ಕೋತ ನಾಳೆ ನಿಮ್ಮ ಮಕ್ಕಳಿಗೆ ಆಟ ಆಡಿಸ್ಕೋತ ಹೋಗೋದಾಗಬಾರ್ದು. ಸೊ ಒಂದು ಜಾಬ್ನಾಗ ತೊಗೊಂಡಾಗ ನಿಮ್ಮ ಮಕ್ಕಳಿಗೆ ಆಟ ಆಡಿಸ್ಕೋತ ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ನಿಮಗೂ ಒಂದು ಸ್ವಲ್ಪ ಖುಷಿ ಆಕೈತಿ. ಸೊ ನೆಕ್ಸ್ಟ್ ವೀರಗಾಸೆ ಅಂತ ಬರ್ತೈತಿ. ಶೈವ ಸಂಪ್ರದಾಯದ ಧಾರ್ಮಿಕ ನೃತ್ಯ. ವೀರಗಾಸೆ ಏನಾಗೈತಿ, ಶೈವ ಸಂಪ್ರದಾಯದ ಒಂದು ಧಾರ್ಮಿಕ ನೃತ್ಯ ಆಗೈತಿ. ದಕ್ಷ ಯಜ್ಞದ ಕಥಾಹಂದರ ಹೊಂದಿದ್ದು ರೌದ್ರ ಭಾವದ ನೃತ್ಯವಾಗಿದೆ. ಅಂತಂದರೆ ಒಂದು ರೌದ್ರ ತುಂಬಿಕೊಳ್ಳುವಂಥ ಒಂದು ರೌದ್ರ ಭಾವನ ತುಂಬಿಕೊಳ್ಳುವಂಥ ಮಾಡುವಂಥ ಒಂದು ನೃತ್ಯ ಯಾವುದಪ್ಪ ಅಂತಂದ್ರೆ ವೀರಗಾಸೆ ಆಗೈತಿ. ಮುಖಕ್ಕೆ ಕೆಂಪು ಬಣ್ಣ ಹಚ್ಚಿ ಕೈಯಲ್ಲಿ ಕತ್ತಿ ಹಿಡಿದು ವೀರಭದ್ರನ ಆಹ್ವಾನದೊಂದಿಗೆ ನೃತ್ಯಿಸುತ್ತಿರುತ್ತಾರೆ. ಸೊ ಅದನ್ನು ನೋಡೋಕೆ ಒಂದು ಮಜಾನೆ. ಸೊ ಇದನ್ನೆಲ್ಲ ನೀವು ಬಿಟ್ಕೊಂಡು ಸೊ ಅದ್ರ ಮಾಡಿ ಇನ್ಸ್ಟಾಗ್ರಾಮ್ ರೀಲ್ಸ್ನು ಇಂಥವೆಲ್ಲ ಒಂದು ಸ್ವಲ್ಪ ತಿಳ್ಕೊಟ್ಟು ಹೋದ್ರೆ ನಿಮ್ಗೆ ಎಕ್ಸಾಮಿಗೆ ಹೆಲ್ಪ್ ಆಕತಿ. ಮತ್ತು ಎಕ್ಸಾಮ್ ಪಾಸ್ ಆಗೋದು ಬಿಡ್ರಿ ಒಟ್ಟಾಟಿಗೆ. ಸೊ ಇದ್ರ ಬಗ್ಗೆ ನೀವು ತಿಳ್ಕೊತ ಹೊಂಟ್ರಂದ್ರೆ ಮುಂದೆ ಏನೋ ಅಂತ ಯಾವುದಕ್ಕೂ ಒಂದು ಯೂಸ್ಫುಲ್ ಆಕತಿ. ಸೊ ಅದನ್ನು ವೀರಗಾಸೆ ನೋಡಾಕತ್ತೈತ್ರಿ. ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಸೊ ಅದು ನಿಮಗೆ ಏನೂ ಅರ್ಥನೇ ಆಗಂಗಿಲ್ಲ. ಓಕೆ, ನೆಕ್ಸ್ಟ್ ಬರೋದು ಕಂಸಾಳೆ. ಮಲೆ ಮಹದೇಶ್ವರನ ಭಕ್ತರಾದ ಗಾಯತ್ರಿ ಮತ್ತು ದೇವರಗುಡ್ಡರ ಕಂಸಾಳೆ ಕಂಚಿನ ತಾಳ ಹಿಡಿದು ಹೊಡೆಯುತ್ತಾ ಮಾಡುವ ವಿಶಿಷ್ಟ ನೃತ್ಯ ಪ್ರಕಾರವಾಗೈತಿ. ಯಾವುದಪ್ಪ ಅಂತಂದ್ರೆ ಕಂಸಾಳೆ. ಮತ್ತು ಉಮ್ತಾಟ್ ಅಂತ ಒಂದು ಬರ್ತೈತಿ. ಕೊಡಗಿನ ಸಾಂಪ್ರದಾಯಿಕ ಮಹಿಳಾ ನೃತ್ಯ ಆಗೈತಿ. ಅದು ಕಾವೇರಿ ಮಾತೆಯನ್ನು ಪೂಜಿಸ್ತಾರೆ. ಸೊ ಕಾವೇರಿ ಮಾತೆಯನ್ನು ಪೂಜಿಸ್ತಾ ಮಾಡುವಂಥ ಒಂದು ನೃತ್ಯ ಯಾವುದಪ್ಪ ಅಂತಂದ್ರೆ ಉಮ್ತಾಟ್ ಅಂಥೇಳಿ. ಸೊ ಕೆಂಪು ಬಣ್ಣದ ಕೊಡವ ಸೀರೆ ಅಂತಂದರೆ ಕೊಡವ ಅಂತಂದರೆ ಸೊ ಈಗ ವಿಷ್ಣುವರ್ಧನವರ ಒಂದು ಪಿಕ್ಚರ್ ಇದೆ, ಸೊ ಮುತ್ತಿನಾರ. ಸೊ ಅದರಲ್ಲಿ ನೋಡ್ಬೋದು ನೀವು. ಸೊ ಕೈಯಲ್ಲಿ ಕಂಚಿನ ತಾಳ ಹಿಡಿದು ವೃತ್ತಾಕಾರದಲ್ಲಿ ನೃತ್ಯ ಮಾಡ್ತಾರೆ. ಅಂತಂದ್ರೆ ಒಂದು ರೌಂಡ್ ಶೇಪಾಗಿ ನಿಂತ ಡ್ಯಾನ್ಸ್ನ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಬರೋದು ಬೋಲಕಾಟ. ಕೊಡಗಿನ ಪುರುಷರು ಸಾಂಪ್ರದಾಯಿಕ ಉಡುಪು ಧರಿಸಿ, ಅಂದರೆ ಒಡಿಕತ್ತಿ ಅಥವಾ ಚೌರಿ, ವಿಶೇಷ ಪೊರಕೆ ಅಂತಂದರೆ ಒಂದು ಪೊರಕೆ ಥರ ಇರುತ್ತೆ. ಸೊ ಅದನ್ನು ಹಿಡಿದು ದೇವಸ್ಥಾನಗಳ ಮುಂದೆ ಮಾಡುವಂಥ ಒಂದು ನೃತ್ಯ ಆಗೈತಿ. ಅದು ಯಾವುದಪ್ಪ ಅಂತಂದ್ರೆ ಬೋಲಕ್ ಆಟ ಅಂತೇಳಿ. ಇನ್ನು ಗೊರವರ ಕುಣಿತ ಅಂತ ಹೇಳ್ಬೋದು. ಮೈಲಾರ ಲಿಂಗನ ಭಕ್ತರಾದ ಗೊರವರು ಕರಡಿ ಚರ್ಮದ ಟೋಪಿ ಧರಿಸಿ ಡಮರುಗ ಮತ್ತು ಕೊಳಲು ನುಡಿಸುತ್ತಾ ಮಾಡುವ ಒಂದು ವಿಶಿಷ್ಟ ನೃತ್ಯ ಆಗೈತಿ. ಓಕೆ, ಸೊ ಯಕ್ಷಗಾನದ ಪಿತಾಮಹ ಎಂದು ಪಾತಿ ಸುಬ್ಬ ಅವರನ್ನು ಕರೆಯುತ್ತಲಾಗುತ್ತದೆ. ಯಕ್ಷಗಾನದ ಪಿತಾಮಹ ಅಂತೇಳಿ ಪಾರ್ತಿ ಸುಬ್ಬ ಅವರನ್ನು ಕರೆಯಲಾಗುತ್ತದೆ. ಉಮ್ತಾಟ್ ಮತ್ತು ಬೋಲಕ್ ಆಟ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧ ನೃತ್ಯಗಳಾಗಿವೆ ಅಂತಂದರೆ ಕೊಡಗು ಜಿಲ್ಲೆಯಲ್ಲಿ. ಕಿನ್ನಾಳ ಕಲೆ ಮತ್ತು ಟೊಗಲು ಬೊಂಬೆ ಆಟ ಕರ್ನಾಟಕದ ಅತ್ಯಂತ ಹಳೆಯ ಗ್ರಾಮೀಣ ಕಲೆಗಳಾಗ್ಯಾವ. ಸೊ ಇನ್ನು ನಾಳೆ ಏನು ಮಾಡೋಣಪ್ಪ ಅಂತಂದರೆ ಇದ್ರ ಮೇಲೆ ಪರೀಕ್ಷಾ ದೃಷ್ಟಿಯಿಂದ ಒಂದು 14 ಪ್ರಮುಖ ಪ್ರಶ್ನೆಗಳದಾವೆ. ಸೊ ಅವನ್ನೆಲ್ಲ ಡಿಸ್ಕಷನ್ ಮಾಡೋಣ, ಯಾವ್ಯಾವ ರೀತಿ ಕ್ವಶನ್ ಬರ್ತಾವೆ. ಸೊ ಇಂಪಾರ್ಟೆಂಟ್ ಅದಾವೆ. ಸೊ ಯಾರೂ ಮಿಸ್ ಮಾಡೋಕೆ ಹೋಗ್ಬಾರ್ದು, ಆಯಿತಾ. ಇವತ್ತಿನ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸ್ನಾಗ ಭೇಟಿ ಆಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.